ಎಸ್ಐಆರ್ ಪ್ರಕ್ರಿಯೆ ಸುಳ್ಳು ಸುದ್ದಿ ಮತ್ತು ಗೊಂದಲ. ಕಾಂಗ್ರೆಸ್ನಿಂದ ಆಧಾರರಹಿತ ಭಯ ಸೃಷ್ಟಿ. ಇತ್ತೀಚೆಗೆ ಭಾರತೀಯ ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ ಭಾರೀ ಗೊಂದಲ ಮೂಡಿಸಲು ಯತ್ನಿಸಿತ್ತು. ಸುಳ್ಳು ಸುದ್ದಿ 1, ಹಿಂಬಾಗಿಲಿನಿಂದ ಎನ್ಆರ್ಸಿ ಜಾರಿ. ಸುಳ್ಳು ಸುದ್ದಿ 2, ಲಕ್ಷಾಂತರ ಮತದಾರರ ಹಕ್ಕು ಕಳವು. ಹಿಂಬಾಗಿಲಿನಿಂದ ಎನ್ಆರ್ಸಿ ಜಾರಿ ಮಾಡಲಾಗುತ್ತಿದೆ, ಲಕ್ಷಾಂತರ ಜನರ ವೋಟ್ ಕದಿಯಲಾಗುತ್ತಿದೆ ಎಂದು ಸಾರ್ವಜನಿಕರಲ್ಲಿ, ವಿಶೇಷವಾಗಿ ಬಡವರು ಮತ್ತು ಅಲ್ಪಸಂಖ್ಯಾತರಲ್ಲಿ ಇಲ್ಲದ ಭಯ ಸೃಷ್ಟಿಸಲಾಯಿತು. ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ರಿಂದ ಭಯ ಸೃಷ್ಟಿ. ಎಸ್ಐಆರ್ ನಿಮ್ಮ ಗ್ಯಾರಂಟಿ ಕಿತ್ತುಕೊಳ್ಳಲಿದೆ ಎಂದು ಸುಳ್ಳು. ರಾಜ್ಯದಲ್ಲಿ ಇದೇ ಜೂನ್ 30 ರಿಂದ ಜುಲೈ 29 ವರೆಗೆ ಎಸ್ಐಆರ್ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆಗೆ ಒಳಪಡಿಸಲಿದೆ. ಈ ವೇಳೆ ಹೊಸ ಮತದಾರರ ಸೇರ್ಪಡೆಯೂ ಆಗಲಿದೆ. ಇದರ ಜೊತೆಯಲ್ಲಿ ನಕಲಿ, ಅಕ್ರಮ ವಲಸಿಗರು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತೆ. ವಲಸಿಗರ ಮತದಾರರನ್ನೇ ನಂಬಿಕೊಂಡಿರುವ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಭಯ ಶುರುವಾಗಿದೆ. ಹೀಗಾಗಿಯೇ ಸುಳ್ಳು ಸುದ್ದಿ ಹಬ್ಬಿಸಿ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ. ಕಾಂಗ್ರೆಸ್ನ ಗುರಿ ಸಾಂವಿಧಾನಿಕ ಸಂಸ್ಥೆಗಳ ವಿಶ್ವಾಸಾರ್ಹತೆಗೆ ಧಕ್ಕೆ. ಸಾಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸಿ ರಾಜಕೀಯ ಲಾಭ ಪಡೆಯುವ ಪ್ರಯತ್ನ ಕಾಂಗ್ರೆಸ್ನಿದ್ದಾಗಿತ್ತು. ಸುಪ್ರೀಂ ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್. ಸುಳ್ಳು ದೂರುಗಳು ಸಂಪೂರ್ಣ ವಜಾ. ಆದರೆ ಈ ರಾಜಕೀಯ ಪ್ರೇರಿತ ಸುಳ್ಳುಗಳಿಗೆ ಈಗ ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ತಕ್ಕ ಉತ್ತರ ನೀಡಿದೆ. ಎಸ್ಐಆರ್ ಪ್ರಕ್ರಿಯೆಯ ವಿರುದ್ಧ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ಕೋರ್ಟ್ ಸಂಪೂರ್ಣವಾಗಿ ವಜಾಗೊಳಿಸಿದೆ. ಕಾನೂನುಬದ್ಧ ಪ್ರಕ್ರಿಯೆ. ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 21(3), ಸಂವಿಧಾನದ ವಿಧಿ 324 ರಡಿ ಸಂಪೂರ್ಣ ಅಧಿಕಾರ. ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠವು ಪ್ರಜಾಪ್ರತಿನಿಧಿ ಕಾಯ್ದೆ ಮತ್ತು ಸಂವಿಧಾನದ 324ನೇ ವಿಧಿಯ ಪ್ರಕಾರ ಮತದಾರರ ಪಟ್ಟಿ ಪರಿಷ್ಕರಿಸಲು ಚುನಾವಣಾ ಆಯೋಗಕ್ಕೆ ಸಂಪೂರ್ಣ ಕಾನೂನುಬದ್ಧ ಅಧಿಕಾರವಿದೆ ಎಂದು ಸ್ಪಷ್ಟಪಡಿಸಿದೆ. ಭಾರತೀಯ ಪೌರತ್ವ ಕಡ್ಡಾಯ. ಅಕ್ರಮ, ನಕಲಿ ಮತದಾರರಿಗೆ ಬ್ರೇಕ್. ಇದು ಪೌರತ್ವ ರದ್ದುಪಡಿಸುವ ಪ್ರಕ್ರಿಯೆಯಲ್ಲ. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಭಾರತದಲ್ಲಿ ವೋಟ್ ಮಾಡಲು ಭಾರತೀಯ ಪೌರತ್ವ ಕಡ್ಡಾಯ. ನಕಲಿ ಮತ್ತು ಅಕ್ರಮ ವಲಸಿಗರನ್ನು ಪಟ್ಟಿಯಿಂದ ಹೊರಗಿಡಲು ಪೌರತ್ವದ ಪ್ರಾಥಮಿಕ ಪರಿಶೀಲನೆ ನಡೆಸುವ ಹಕ್ಕು ಆಯೋಗಕ್ಕಿದೆ. ಇದು ಯಾರ ಪೌರತ್ವವನ್ನು ಕಿತ್ತುಕೊಳ್ಳುವುದಿಲ್ಲ, ಯಾವುದೇ ಸಮುದಾಯದ ವಿರುದ್ಧವಲ್ಲ. ಎಸ್ಐಆರ್ ಉದ್ದೇಶ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ. ಈ ಎಸ್ಐಆರ್ ಪ್ರಕ್ರಿಯೆಯು ಯಾವುದೇ ಸಮುದಾಯದ ವಿರುದ್ಧವಲ್ಲ, ಬದಲಾಗಿ ನಕಲಿ ಮತ್ತು ಡೂಪ್ಲಿಕೇಟ್ ಮತಗಳನ್ನು ತೆಗೆದುಹಾಕಿ ದೇಶದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸುವ ಸಾಂವಿಧಾನಿಕ ಆಶಯವಾಗಿದೆ. ಸುಳ್ಳು ಸುದ್ದಿ ನಂಬಬೇಡಿ, ಸತ್ಯವನ್ನು ಅರಿಯಿರಿ. ಪಾರದರ್ಶಕ ಪ್ರಜಾಪ್ರಭುತ್ವಕ್ಕೆ ಕೈ ಜೋಡಿಸಿ. ಕಾಂಗ್ರೆಸ್ನ ರಾಜಕೀಯ ಹಿತಾಸಕ್ತಿಯ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ. ಸುಪ್ರೀಂ ಕೋರ್ಟ್ ನಿರೂಪಿಸಿರುವ ಸತ್ಯವನ್ನು ತಿಳಿಯಿರಿ. ನಮ್ಮ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಪಾರದರ್ಶಕಗೊಳಿಸಲು ಸಹಕರಿಸಿ. ಜೈ ಹಿಂದ್.